ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ರಕ್ಷಾಬಂಧನ್ ಇರೋದ್ರಿಂದ ನಮ್ಮ ಅಕ್ಕ ಬಾವ ನಮ್ಮ ಮನೆಗೆ ಬಂದಿದ್ದರು. ರಕ್ಷಾಬಂಧನ್ಗೆ ರಿತ್ವಿಕ್ಕು ಅವ್ರ ತಮ್ಮನಿಗೆ ಏನೋ ಗಿಫ್ಟ್ ತೊಗೊಂಬಂದಿದ್ದ. ಅದು ಏನು ಗಿಫ್ಟು ಅಂತ ಹೇಳಿದ್ರೆ ಆಟಾಡೋದಕ್ಕೆ ಆಟಿಕೆ ತಂದಿದ್ದ. ಎಷ್ಟು ಕ್ಯೂಟಾಗಿತ್ತು ಅದು. ಅದನ್ನೇ ತೋರಿಸ್ತಾ ಇದ್ದ ಪಾಪುಗೆ. ಅಕ್ಕ ಬಾವ ಬರೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆನೇ ಸ್ನಾನ ಮಾಡಿಸಿದ್ವಿ ಪಾಪುಗೆ. ಅವನು ಅವಾಗ ತಾನೇ ಸ್ನಾನ ಮಾಡಿ ಆಟಾಡ್ತಾ ಇದ್ದ ಅಲ್ವಾ, ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ. ನಮ್ಮ ಅಕ್ಕ ಎತ್ಕೊಂಡು ಆಟ ಸಾಮಾನು ತೋರಿಸ್ತಾ ಇದ್ದರೆ ಅವನು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ, ಮತ್ತೆ ನಿದ್ದೆ ಬರ್ತಿತ್ತಲ್ಲ ಅದಕ್ಕೆ ಅಳು ಅಳು ಮಾಡ್ತಾ ಇದ್ದ. ಪಾಪು ಫಸ್ಟೆಲ್ಲ ನಿದ್ದೆ ಬರ್ತಾ ಇದ್ರೆ ಅಳ್ತಾ ಇರಲಿಲ್ಲ, ನಿದ್ದೆ ಜಾರ್ಬಿಡ್ತಿದ್ದ. ಇವಾಗ ನಿದ್ದೆ ಬಂದರೆ ಅಳ್ತಾನೆ, ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡ್ತಾನೆ. ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮ ಪಾಪುನು ಹಿಂಗೇನಾದರೂ ಮಾಡುತ್ತಾ? ಅಮ್ಮ ಹೇಳ್ತಿರ್ತಾರೆ ಒಂದು ಸ್ವಲ್ಪ ಮಕ್ಕಳು ನಿದ್ದೆ ಬಂದ್ರೂ ಅಳ್ತಾರೆ ಅಂತ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ನಮ್ಮ ಅಕ್ಕ ಸ್ವಲ್ಪ ಹೊತ್ತು ಎತ್ಕೊಂಡು ಸುಧಾರಿಸಿದ್ಲು, ಅವಳ ಕೈಯಲ್ಲಿ ಆಗಲಿಲ್ಲ. ಆಮೇಲೆ ಪಾಪುಗೆ ಹಾಲು ಕುಡಿಸ್ಬಿಟ್ಟು ಕರ್ಕೊಂಡು ಬಂದೆ. ನಿದ್ದೆ ಮಾಡಿಬಿಟ್ಟಿದ್ದ ಆಲ್ರೆಡಿ ಅವನು. ಭಾವನು ರಿತ್ವಿಕು ಅದನ್ನು ಸುತ್ತೋದನ್ನು ಕಟ್ಟೋದಕ್ಕಂತ ದಾರ ಹುಡುಕ್ತಾಯಿದ್ರು. ಅಮ್ಮ ಎತ್ಕೊಟ್ರು. ನಾವಂತೂ ಮಕ್ಕಳಾಗಿರೋವಾಗ ಏನೇನು ತಂದಿದ್ರು ಏನು ಅಂತ ಗೊತ್ತಿರಲ್ಲ. ನಮ್ಮ ಮಕ್ಕಳಿಗೆ ಬೇರೆ ಯಾರಾದರೂ ಈ ಥರ ತೊಗೊಂಬಂದಾಗ ನಮಗೇನು ಅನಿಸುತ್ತೆ, ನಮಗೂ ನಮ್ಮ ತಂದೆ ತಾಯಿ ಈ ಥರ ಮಾಡಿರ್ತಾರೇನೋ, ಇದರಲ್ಲಿ ನಾವು ಆಟಾಡಿರ್ತೀವೇನೋ ಅಂತ ಅನಿಸುತ್ತೆ ಅಲ್ವಾ. ಪಾಪು ನಮ್ಮ ಅಕ್ಕನ ಬಳೆನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡದಿರ ಇಟ್ಕೊಂಡಿದ್ದ, ಎಷ್ಟು ಕ್ಯೂಟಾಗಿ. ಅವಳು ಅದನ್ನೇ ನೋಡ್ಕೊಂಡು ಆಟಾಡ್ತಾಯಿದ್ಲು. ಕಾಫಿ ಮಾಡೋಣ ಅಂತೇಳಿದ್ರೆ ಹಾಲಿರಲಿಲ್ಲ. ನಮ್ಮ ಮನೆಯವರು ಅದೇ ಟೈಮ್ಗೆ ಕರೆಕ್ಟಾಗಿ ಬಂದರು ಆಫೀಸಿಂದ. ಬರ್ತಾ ಹಾಲು ತಂದರು. ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಬೇಡ ಅಂತ ಹೇಳಿಬಿಟ್ಟು ನಮ್ಮ ಭಾವ ಬಜ್ಜಿ ಕೇಳಿದ್ರು. ಅದಕ್ಕೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಬರೋವಾಗ ಬಜ್ಜಿ ಮೆಣಸಿನ್ಕಾಯಿ ತನ್ನಿ ಅಂತ ಹೇಳಿದ್ದೆ. ತಂದಿದ್ರು. ಸರಿ ಅಮ್ಮ ಟೀ ಜೊತೆ ಬಜ್ಜಿ ಮಾಡೋಣ, ಚೆನ್ನಾಗಿರುತ್ತೆ ವೆದರ್ಗೆ ಅಂತ ಹೇಳಿಬಿಟ್ಟು ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡ್ರು. ನಮ್ಮ ಅಕ್ಕನೂ ಹೆಲ್ಪ್ ಮಾಡಿದ್ಲು ಸ್ವಲ್ಪ. ಅಮ್ಮ ಮಾಡಿದ್ದು ಬಜ್ಜಿ ರೆಸಿಪಿ ಇಲ್ಲಿದೆ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ 3ರಿಂದ 4 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಬೇಕು. ಮೆಣಸಿನ್ಕಾಯಿ ಬಜ್ಜಿ ಆಗಿರೋದ್ರಿಂದ ಖಾರ ಆಲ್ರೆಡಿ ಇರುತ್ತೆ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಮತ್ತು ಅಜ್ವೈನ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಬ್ಯಾಟರ್ನ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಜ್ಜಿ ಮೆಣಸಿನ್ಕಾಯಿ ಏನಿದೆ ಅಲ್ಲ ಅದನ್ನು ನೀಟಾಗಿ ತೊಳೆದಿಟ್ಕೊಂಡು 2 ಭಾಗ ಮಾಡ್ಕೊಳ್ಬೇಕು ಒಂದು ಬಜ್ಜಿ ಮೆಣಸಿನ್ಕಾಯಿನ. ಸೊ ಇದನ್ನು ಆ ಬ್ಯಾಟರಲ್ಲಿ ಹತ್ತಿ ಎಣ್ಣೆಲಿ ಬಿಟ್ಟರೆ ಆಯಿತು, ಬಿಸಿ ಬಿಸಿ ಬಜ್ಜಿ ರೆಡಿ ಆಗುತ್ತೆ. ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಗೋಡಂಬಿ ಖಾಲಿಯಾಗಿ ಹೋಗಿತ್ತು. ಅದನ್ನೇ ನಮ್ಮ ಮನೆಯವ್ರ ಹತ್ರ ಕೇಳ್ತಾ ಇದ್ದೆ. ಗೋಡಂಬಿ ತಂದಿಟ್ರೆ ಅವರು ಜಿಮ್ಗೆ ಹೋಗ್ತಾರಲ್ಲ, ಹೋಗೋಕ್ಕೆ ಮೊದಲು ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ತಿನ್ಕೊಂಡು ಖಾಲಿ ಮಾಡಿಬಿಡ್ತಾರೆ. ಅಡುಗೆಗಂತ ಇಟ್ಕೊಂಡಿರೋದು ಕೂಡ ತಿಂದ್ಬಿಡ್ತಾರೆ. ಅದನ್ನೇ ಹೇಳ್ತಿದ್ದಾರೆ, ನಾನು ತಿಂದಿಲ್ಲ, ಖಾಲಿ ಮಾಡಿಲ್ಲ, ಅದರಲ್ಲಿ ಇದ್ದಿದ್ದು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಚಿಂಟು ಅಂತೂ ಮನೆಗೆ ಯಾರಾದರೂ ಬಂದರೆ ಸಾಕು, ಅವನು ಫುಲ್ಲು ಪ್ಲೇಫುಲ್ ಮೋಡ್ಗೆ ಹೋಗ್ಬಿಡ್ತಾನೆ. ಅವನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ. ನಮ್ಮ ಭಾವಗೆ ಅವನು ಆಟಾಡೋದು ನೋಡಿದ್ರೆ ಭಯ ಆಗುತ್ತೆ. ಯಾಕಂದರೆ ನಮ್ಮ ಭಾವಗೆ ಚಿಕ್ಕ ವಯಸ್ಸಲ್ಲಿ ನಾಯಿ ಕಚ್ಚಿ, ಅವ್ರ ಕಸಿನ್ದೇ ನಾಯಿ ಕಚ್ಚಿಬಿಟ್ಟು ತುಂಬ ಇಂಜೆಕ್ಷನ್ಸ್ ಹಾಕ್ಕೊಂಡಿದ್ದಾರಂತೆ, ಅದಕ್ಕೋಸ್ಕರ. ಬಟ್ ನಮ್ಮ ಚಿಂಟು ಸ್ವಲ್ಪ ಹೊತ್ತು ಆ ಥರ ಆಟಾಡ್ತಾನೆ ಅಷ್ಟೇ ಎಕ್ಸೈಟ್ಮೆಂಟಿಗೆ. ಆಮೇಲೆ ಬೋರ್ ಆಗಿಬಿಟ್ಟು ಸುಸ್ತಾಗಿ ಅವನೇ ಮಲ್ಕೊಂಬಿಡ್ತಾನೆ. ಆಮೇಲೆ ಅವಾಗವಾಗ ಹೋಗಿ ಸ್ವಲ್ಪ ಕೀಟ್ಲೆ ಮಾಡ್ತಾಯಿರ್ತಾನೆ. ನಮ್ಮ ಚಿಂಟು ಆಟಾಡೋ ಟ್ಯಾಗ್ನ ತೊಗೊಂಡೋಗಿ ನಮ್ಮ ಭಾವನ ಮತ್ತು ರಿತ್ವಿಕ್ನ ಆಟಾಡೋಣ ಬನ್ನಿ ಅಂತ ಕರಿತಾ ಇದ್ದ. ಇಷ್ಟೊತ್ತಿಗೆ ಬಿಸಿ ಬಿಸಿ ಬಜ್ಜಿನೂ ಟೀನೂ ರೆಡಿಯಾಗಿತ್ತು. ಬಜ್ಜಿ ಪ್ಲೇನ್ ಆಗ್ತಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಆನಿಯನ್ಸ್ನ ಕಟ್ ಮಾಡಿಬಿಟ್ಟು ಅದು ಕೊರಿಯಂಡರ್ ಲೀವ್ಸ್ನ ಹಾಕಿ ಸ್ಲಿಟ್ ಮಾಡಿ ಮಧ್ಯದಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತುಂಬಿಸಿ ಮೇಲೆ ಚಾಟ್ ಮಸಾಲ ಹಾಕಿ ತೊಗೊಂಬಂದು ಕೊಟ್ಟೆ. ತುಂಬ ಟೇಸ್ಟಿಯಾಗಿರುತ್ತೆ ಆ ಥರ ಮಾಡಿದ್ರೆ. ಮತ್ತು ಇದು ಕ್ಯಾರೆಟ್ ತುರಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಬಜ್ಜಿ ಏನಾದರೂ ಮಾಡಿದಾಗ ಈ ರೀತಿ ಒಂದು ಆನಿಯನ್ ಏನಾದರೂ ಇದ್ದರೆ ಕಟ್ ಮಾಡಿ ಹಾಕ್ಕೊಂಡು ತಿನ್ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾರ್ಮಲಾಗಿ ಪ್ಲೇನ್ ಬಜ್ಜಿ ತಿನ್ನೋದಕ್ಕಿಂತ ಇದು ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ. ನನಗೆ ಇದು ಫೇವ್ರೇಟು. ಆದರೆ ಇವಾಗ ಬಾಣಂತನ ಇರೋದ್ರಿಂದ ನಾನು ತಿನ್ನಂಗಿಲ್ಲ. ಬಾಣಂತನ ಎಲ್ಲ ಮುಗ್ದೋಯ್ತು, ಬಟ್ ಆದರೂ ನಾನು ಫುಡ್ಡಲ್ಲಿ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡಿದ್ದೀನಿ. ಅಮ್ಮನೂ ತಿನ್ನೋದಕ್ಕೆ ಬಿಡೋದಿಲ್ಲ. ಎದೆ ಹಾಲು ಕುಡಿಸ್ತೀನಲ್ಲ ಪಾಪುಗೆ, ಹೆಲ್ತ್ಗೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು
ಬಜ್ಜಿ ಒಂದೇ ಒಂದು ತಿಂದೆ. ನಮ್ಮ ಮನೆಯವರು ಸೈಡಲ್ಲಿ ಇಲ್ಲ ಪರವಾಗಿಲ್ಲ ತಿನ್ನೆ ಅಂತ ಸ್ವಲ್ಪ ಕೊಟ್ಟರು. ಒಂಥರ ನಾನು ಮಾತ್ರ ತಿಂತೀನಿ, ನೀನೇನು ತಿನ್ನಲ್ಲ, ಪಥ್ಯ ಮಾಡ್ತಾ ಇರ್ತೀಯ ಅಂತ. ಬಟ್ ಆದ್ರೂ ಪಾಪುಗೋಸ್ಕರ ಪಥ್ಯ ಮಾಡಲೇಬೇಕು ಅಲ್ವಾ, ಅದಕ್ಕೋಸ್ಕರ ಬರೀ ಒಂದು ಬಜ್ಜಿ ತಿಂದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಪಾಪು ಇಷ್ಟೊತ್ತಿಗೆ ನಿದ್ದೆ ಮಾಡಿ ಎದ್ದಿದ್ದ. ಆವಾಗಲೇ ಸ್ವಲ್ಪ ಕಿರಿಕಿರಿ ಅಂತ ಇದ್ದ. ಇವಾಗ ಫ್ರೆಶ್ ಆಗಿದ್ದ. ಅವ್ರ ಅಣ್ಣನ ಜೊತೆ ಆಟಾಡಿಕೊಂಡು ಮಾತಾಡಿಕೊಂಡು ಚೆನ್ನಾಗಿದ್ದ. ನಾವು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಅಮ್ಮ ಮತ್ತೆ ಬ್ಯಾಕ್ ಟು ಬ್ಯಾಕು ಬಜ್ಜಿ ಮಾಡಿ ಕೊಡ್ತಾಯಿದ್ರು. ಮಿರ್ಚಿ ಬಜ್ಜಿ ಜೊತೆ ಅದೇ ಬ್ಯಾಟರಲ್ಲಿ ಪತ್ರೆ, ದೊಡ್ಡ ಪತ್ರೆ ಬರುತ್ತಲ್ಲ, ಅದನ್ನು ಹಾಕಿ ಬಜ್ಜಿ ಮಾಡಿದರು. ಅದು ತುಂಬ ಹೆಲ್ತ್ಗೆ ಒಳ್ಳೆಯದು ಕೂಡ. ನೀವು ಟ್ರೈ ಮಾಡಿ. ಈ ಥರ ಟೈಮ್ ಪಾಸ್ಗೆ ಟೀ ಮಾಡಿಕೊಂಡು ಬಜ್ಜಿ ತಿನ್ಕೊಂಡು ಫ್ಯಾಮಿಲಿ ಜೊತೆ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ವಾ. ನಮ್ಮ ಅಕ್ಕ ಟೈಮ್ ಆಯಿತು ಹೊರಡೋಣ ಅಂತ ಅಂದ್ಕೊಂಡು ನಿಂತ್ಕೊಂಡ್ಲು. ಬಟ್ ಆದರೆ ಪಾಪುನ ನೋಡಿ ಮತ್ತೆ ಕೂತ್ಕೊಂಡ್ಲು. ಪಾಪು ಜೊತೆ ಆಟಾಡ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಹೋಗೋಕ್ಕೂ ಮನಸ್ಸಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಹೀಗೆ ಮಾತಾಡ್ತಾ ಹಳೆ ಕಾಲದ ಕೈಯಲ್ಲಿ ಇಚ್ಕಿರುವಂಥ ಗೊಜ್ಜು ಬಗ್ಗೆ ಮೆಲ್ಕಾಗ್ತಾ ಇದ್ವಿ. ನಮ್ಮ ಬಾಬಾ ಹೇಳ್ತಾಯಿದ್ರು ಅದು ಅವ್ರ ಅಜ್ಜಿ ಮತ್ತು ಅವರಮ್ಮ ಎಲ್ಲ ಮಾಡ್ತಾಯಿದ್ರು ಅನ್ನೋದನ್ನು. ನಮ್ಮ ಮಮ್ಮಿನೂ ಮಾಡ್ತಾ ಇರ್ತಾರೆ. ಕೈಯಲ್ಲಿ ಇಚ್ಕಿರೋ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ನೆನೆಸ್ಕೊಂಡ್ರೇ ಬಾಯಲ್ಲಿ ನೀರು ಇರುತ್ತೆ. ನೀವೇನಾದರೂ ಗೊಜ್ಜನ್ನ ತಿಂದಿದ್ದೀರಾ ಹೇಳಿ. ಅಂದರೆ ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ, ಹುಳಿ ಹಾಕಿ, ನೀರು ಹಾಕಿ, ಉಪ್ಪು ಹಾಕಿ ಅದನ್ನು ಕೈಯಲ್ಲಿ ಇಚ್ಕಿ ಕೊಡ್ತಾರೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಕ್ಕ ಹೇಳ್ತಿದ್ಲು, ಪಾಪು ಇನ್ನು ಚಿಕ್ಕವನು, ಬರೋ ವರ್ಷದಿಂದ ಸಂಜು ಕೈಯಲ್ಲಿ ಮತ್ತು ರಿತ್ವಿಕ್ ಕೈಯಲ್ಲಿ ರಾಖಿ ಕಟ್ಸೋಣ ಅಂತ. ಹಿಂಗೆ ಟೈಮ್ ಆಯಿತು ಅಂತ ಹೇಳಿ ಹೊರಟ್ರು ಅವರು. ಅವ್ರು ಹೊರಟಿದ್ದೆ ನಮ್ಮ ಚಿಂಟುಗೆ ಬೇಜಾರಾಯಿತು. ಅವನು ಬಾಲ್ಕನಿಯಿಂದ ಹೋಗಿ ನಿಂತ್ಕೊಂಡು ನೋಡ್ತಾನೇ ಇದ್ದ. ಅವ್ನು ಕರೆದ್ರೂ ಒಂಥರ ಅವನಿಗೆ ಕಿವಿಗೆ ಕೇಳಿಸ್ತಿರಂಗೆ ನೋಡಿಕೊಂಡೇ ಇದ್ದ. ಅವ್ನಿಗೊಂಥರ ಮನೆಗೆ ಯಾರಾದರೂ ಬಂದು ಹೋದ್ಮೇಲೆ ತುಂಬ ಬೇಜಾರಾಗಿಬಿಡ್ತಾನೆ. ಯಾಕೆ ಅಂತ ಗೊತ್ತಿಲ್ಲ. ಮನೆಯೆಲ್ಲ ಜನ ಇದ್ದಾಗ ಒಂಥರ ಖುಷಿ ಇರ್ತಾನೆ. ಅವ್ರು ಹೋದ್ಮೇಲೆ ಸಪ್ಪಗೆ ಮಲ್ಕೊಂಡಿದ್ದ. ಆದಮೇಲೆ ಪಾಪುಗೆ ಆಟಿಕೆ ತಂದಿದ್ರಲ್ವ, ಅದನ್ನು ಆಡ್ತಾ ಇದ್ದ ಪಾಪು. ಅವನು ಆಟಾಡ್ಕೊಂಡಿರೋವಾಗ ಅದು ಗ್ರಿಪ್ ಸರಿಯಾಗಿ ಸಿಗಲ್ಲ ಅಲ್ಲ, ಏನಾದರೂ ಆಟ ಸಾಮಾನು ಇದ್ರೂ ಕೆಳಗಡೆ ಬೀಳಿಸ್ತಾ ಇರ್ತಾನೆ. 4-5 ಸತಿ ಕೆಳಗಡೆ ಬೀಳಿಸ್ದ, ಏನೂ ಆಗಲಿಲ್ಲ. ಬಟ್ ಸಡನ್ನಾಗಿ ಒಂದು ಸತಿ ಜೋರಾಗಿ ಕೆಳಗಡೆ ಹಾಕ್ದ, ಒಡೆದೋಯ್ತು. ಫುಲ್ಲು ಎಲ್ಲ ಛಿದ್ರ ಆಗೋಯ್ತು. ನಾನು ಅಂದ್ಕೊಂಡೆ, ಅಯ್ಯೋ ಏನಪ್ಪ ಇವಾಗ ತಾನೇ ತಂದು ಕೊಟ್ಬಿಟ್ಟು ಹೋದ್ರು, 1 ಅವರು ಆಗಲಿಲ್ಲ, ಅಷ್ಟು ಬೇಗ ಮುರಿದಾಕ್ಬಿಟ್ನಲ್ಲ ಅಂತ ಬೇಜಾರಾಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತು ಬೇಜಾರಾಯಿತು. ಆಮೇಲೆ ತೆಗೆದು ನೋಡಿದ್ರೆ ಅದನ್ನು ಜಾಯಿಂಟ್ ಮಾಡ್ಬೋದು. ಅದನ್ನು ಈಸಿಯಾಗಿ ಮತ್ತೆ ರೀಅಸೆಂಬಲ್ ಮಾಡಿಕೊಂಡೆ. ಅದು ಒಡೆದೋಗೋದಿಲ್ಲ. ಅದನ್ನು ಎಷ್ಟು ಪ್ರೀತಿಯಿಂದ ತಂದುಕೊಟ್ಟಿರ್ತಾರೆ ಅಲ್ವಾ, ಮತ್ತು ಅದು ಒಡೆದೋಯ್ತು ಅಂದರೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರನೇ ಮತ್ತೆ ಖುಷಿ ಆಯಿತು. ಪಾಪುಗೆ ಕೊಟ್ಟೆ ಆಡ್ಕೊಂಡಿದ್ದ ಅಷ್ಟೇ. ಫ್ರೆಂಡ್ಸ್, ಇದೇ ಕ್ಯೂಟ್ ಲಿಟಲ್ ಬ್ರದರ್ಸ್ದು ರಕ್ಷಾಬಂಧನ್ ಸ್ಟೋರಿ ಆಗಿತ್ತು. ಇವತ್ತಿನ ದಿನ ತುಂಬ ಚೆನ್ನಾಗೋಯ್ತು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.